ಎಸ್ ಗೈಸ್, ನಂದು ರೆಡಿಯಾಗಾಯ್ತು. ನಿಮ್ನೇನು ತೋರ್ಸಲ್ಲ, ಬಗ್ಗಿ ಸ್ವಲ್ಪ ಬಗ್ಗಿ. ಈ ಡಿಸೈನು ಅಷ್ಟೇ ತುಂಬಾ ಚೆನ್ನಾಗಿದೆ. ನಿಂತ್ಕೊಬಿಡು ಹಂಗೆ. ವಿಡಿಯೋದಲ್ಲೇ ಆಯ್ತಾ? ನನಗೆ ನಾನು ಯಾವಾಗಲೂ ಚೆನ್ನಾಗಿ ಕಾಣಿಸ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎಸ್, ಈ ವಿಡಿಯೋ ಬಂದುಬಿಟ್ಟು ನಾವು ಇಸ್ಕಾನ್ ಟೆಂಪಲ್ಗೆ ಹೋಗ್ತಿದ್ದೀವಿ ಆಯಿತಾ. ಸೊ ಇವಾಗ ಆಲ್ರೆಡಿ ರೆಡಿ ಆಗ್ತಿದ್ದೀನಿ. ಆಲ್ಮೋಸ್ಟ್ ರೆಡಿ ಆಗಿದೆ. ನಮ್ಮದೇನು ಫೌಂಡೇಶನ್ನು, ಪ್ರೈಮರು, ಅದು ಇದು ಎಲ್ಲ ಹಾಕ್ತಾರಲ್ಲ, ಸೊ ಅಷ್ಟೊಂದೆಲ್ಲ ಮೇಕಪ್ ಮಾಡ್ಕೊಳ್ಳೋ ಸೀನ್ ಇಲ್ಲ. ಸಿಂಪಲ್ಲಾಗಿ ಅದೇ ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಂಡು ಒಂದು ಲಿಪ್ಸ್ಟಿಕ್ಕು, ಕಾಜಲ್ಲು ಹಣೆಗೆ ಇಟ್ಕೊಬಿಟ್ರೆ ಮುಗೀತು. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿದ್ದಾರಾ? ಸೊ ತುಂಬ ಏನು ನಾನು ರೆಡಿ ಆಗಲ್ಲ, ಅಷ್ಟೊಂದೆಲ್ಲ ಮೇಕಪ್ ಎಲ್ಲ ಮಾಡ್ಕೊಳ್ಳೋಕ್ಕೂ ನನಗೆ ಇಷ್ಟ ಆಗಲ್ಲ. ಆದಷ್ಟು ಸಿಂಪಲಾಗಿರೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಎಸ್, ಇವತ್ತು ಇಸ್ಕಾನ್ ಟೆಂಪಲ್ಗೆ ಮಾರ್ನಿಂಗೇ ಹೋಗ್ಬೇಕಿತ್ತು. ನಾವು ಒಂದು 6 o'clock ಎದ್ದು ಒಂದು 7:30 ಅಷ್ಟರಲ್ಲಿ ಇರೋಣ ಅಂತ, ಯಾಕೆಂದರೆ ಇಲ್ಲಿಂದ 1 hour ಬೇಕು ಬೈಕಲ್ಲಿ. ಸೊ ಹಂಗೆ ಅಂದ್ಕೊಂಡು, ಬಟ್ ನೈಟು ತರಲೆ ಟಾಕೀಸ್ಗೆ ಅಂದ್ಬಿಟ್ಟು ವೀಡಿಯೋ ಶೂಟ್ ಮಾಡ್ಕೊಳ್ತಿದ್ದೋ ಆಯಿತಾ. ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ಹೇಳ್ತಾರೆ ಒಂದು ವೀಡಿಯೋ ನೋಡಿಬಿಟ್ಟು, ಇಷ್ಟು ಈಸಿಯಾಗಿ ಮಾಡೋಕ್ಕೆ ನೀವೇ ಬೇಕಾ, ಇದನ್ನು ಮಾಡೋಕ್ಕೆ ನೀವೇ ಬೇಕಾ ಅಂತ. ಬಟ್ ತುಂಬ ಸ್ಟ್ರಗಲ್ ಇರುತ್ತೆ ಆಯಿತಾ. ಸೊ ನಮ್ಮ ಮೂಡ್ ಹೆಂಗಿರುತ್ತೆ ಗೊತ್ತಿಲ್ಲ, ಟೈಮಿಂಗ್ಸ್ ಮ್ಯಾಚ್ ಆಗಬೇಕು. ಆ್ಯಂಡ್ ಒಂದು ಕಾಮಿಡಿ ವೀಡಿಯೋಸ್ ಅಂದರೆ ರಿಯಾಕ್ಷನ್ನು ನಾವು ಚೆನ್ನಾಗಿದ್ರೆ ನಮ್ಮ ಮೈಂಡು ಅವಾಗ ಚೆನ್ನಾಗಿ ಬರುತ್ತೆ ಆಯಿತಾ. ಸೊ ಅದೆಲ್ಲ ಮಾಡಿ ಮಲಗೋಷ್ಟರಲ್ಲಿ ಲೇಟಾಗೋಯ್ತು. ಇವಾಗ ಸ್ನಾನ ಮಾಡ್ಕೊಂಡು ಬರ್ತಿದ್ದಾರೆ. ನಿಮ್ಮನ್ನೇನು ತೋರಿಸಲ್ಲ. ಸೊ ಈಗ ನಾನು ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ನಮ್ದು ಇಷ್ಟೇ ಗೈಸ್, ತುಂಬ ಎಲ್ಲ ಮೇಕಪ್ ಎಲ್ಲ ಮಾಡ್ಕೊಳ್ಳಲ್ಲ, ಸಿಂಪಲ್ಲಾಗಿ ರೆಡಿ ಆಗಿದ್ದೀವಿ. ಲಾಸ್ಟಲ್ಲಿ ಹೋಗುವಾಗ ಯಾವ ಥರ ಫುಲ್ ಔಟ್ಫಿಟ್ ಇದೆ ಅಂದ್ಬಿಟ್ಟು ತೋರಿಸ್ತೀನಿ ಆಯಿತಾ. ಸೊ ನಾನು ಇಸ್ಕಾನ್ಗೆ ಹೋಗಿ ಯಾವಾಗ ಚಿಕ್ಕದ್ರಲ್ಲಿದ್ದಾಗ ಹೋಗಿದ್ದು. ನೀವು ಎಷ್ಟು ಸಲ ಹೋಗಿದ್ದೀರ ಅಂದ್ಬಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಅಂದರೆ ಆ ಕಡೆ ಸೈಡ್ ಹೋಗ್ತಿದ್ದೆ, ಬಟ್ ಟೆಂಪಲ್ಗೆ ಹೋಗಿರೋದು ಐ ಥಿಂಕ್ 1 or 2 times ಅನಿಸುತ್ತೆ. ಅದು ನಾನು ಫುಲ್ ಚಿಕ್ಕವಳಿದ್ದಾಗ. ಆಫ್ಟರ್ ಲಾಂಗ್ ಗ್ಯಾಪ್ ಆದಮೇಲೆ ಹೋಗ್ತಿದ್ದೀನಿ. ನೋಡೋಣ ಹೆಂಗಿರುತ್ತೆ ಎಲ್ಲನೂ ತೋರಿಸ್ತೀವಿ. ಸೊ ರಾತ್ರಿ ವೀಡಿಯೋ ಮಾಡಿ ಮಲಗೋಷ್ಟರಲ್ಲಿ ಲೇಟಾಗಿದೆ ಎಫೆಕ್ಟ್ಗೆ. ಇವಾಗ ಲೇಟಾಗಿ ಹೋಗ್ತಿದ್ದೀವಿ. ಸೊ ರೆಡಿ ಆದಮೇಲೆ ಫುಲ್ ಕಂಪ್ಲೀಟ್ ಔಟ್ಫಿಟ್ ತೋರಿಸ್ತೀನಿ ಗೈಸ್. ಎಸ್ ಗೈಸ್, ನಂದು ರೆಡಿಯಾಗಾಯಿತು. ಇನ್ನು ನಮ್ಮ ಸರ್ದು ರೆಡಿ ಆಗಿಲ್ಲ ಆಯಿತಾ. ಸೊ ಇಷ್ಟೇ, ಹೇರ್ ಇನ್ನೂ ಡ್ರೈ ಆಗಿಲ್ಲ ಅಂದ್ಬಿಟ್ಟು ಅದೇ ಥರ ಬಿಟ್ಬಿಟ್ಟಿದ್ದೀನಿ. ಸೊ ಫುಲ್ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ಆಯಿತಾ. ಇಲ್ಲಿ ಬಂದುಬಿಟ್ಟು ವರ್ಕ್ ಕೊಟ್ಟಿದ್ದಾರೆ. ಸೊ ಇದೇ ಹೈಲೈಟು ಈ ಡ್ರೆಸ್ಸಲ್ಲಿ ಅಂತ ಹೇಳ್ಬೋದು. ಸೊ ಈ ಥರ ಡ್ರೆಸ್ಗಳನ್ನ ಅವಾಗೆಲ್ಲ ಹೊಲಿಸ್ಕೊಳ್ತಿದ್ದೋ ಪೀಸ್ ತೊಗೊಂಡು. ಇವಾಗ ಅಷ್ಟು ಪೇಷನ್ಸು ಇಲ್ಲ. ಆ್ಯಂಡ್ ಸುಮ್ಮನೆ ದುಡ್ಡು ವೇಸ್ಟು ಅನಿಸುತ್ತೆ. ಆರಾಮಾಗಿ ರೆಡಿಮೇಡ್ ತೊಗೋಬೋದು. ಈ ಡ್ರೆಸ್ ಬಂದ್ಬಿಟ್ಟು ರೆಡಿಮೇಡು. ಸೊ ಫಸ್ಟು ಫುಲ್ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ. ಕಂಪ್ಲೀಟ್ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಅವರು ಬ್ಯುಸಿ ಇರೋದ್ರಿಂದ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ಬೇಕಿತ್ತು, ಬಟ್ ಹಿಂಗೆ ಫ್ರಂಟ್ ಕ್ಯಾಮ್ರಾದಲ್ಲೇ ತೋರಿಸ್ತಿದ್ದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಡ್ರೆಸ್ ಮಾಮೂಲಿ ಕಂಪ್ಲೀಟು ಕೆಳಗಡೆ ಎಲ್ಲ ಪ್ಲೇನ್ ಇದೆ, ಇಲ್ಲಿ ಮಾತ್ರ ವರ್ಕ್ ಕೊಟ್ಟಿದ್ದಾರೆ ಆಯಿತಾ. ಇದಕ್ಕೆ ಈ ಥರ ಪಿಂಕ್ ಮತ್ತು ಗೋಲ್ಡ್ ಮಿಕ್ಸು ದುಪ್ಪಟ ಕೊಟ್ಟಿದ್ದಾರೆ. ಕೆಳಗಡೆ ಬಂದ್ಬಿಟ್ಟು ನಾನು ಲೆಗ್ಗಿನ್ಸ್ ಪೇರ್ ಮಾಡಿದ್ದೀನಿ ಪಿಂಕ್ ಕಲರ್. ಇದಕ್ಕೆ ಪ್ಯಾಂಟ್ ಕೊಡ್ತಾರಲ್ಲ, ಅದಷ್ಟು ಇಷ್ಟ ಆಗಲ್ಲ. ತುಂಬ ಜನ ಹುಡುಗಿರಿ ಮಾಡ್ತೀರಾ ಅಂತ ಗೊತ್ತು. ಸೊ ಯಾರೋ ಆಲ್ಮೋಸ್ಟ್ ಆ ಪ್ಯಾಂಟ್ಗಳನ್ನ ಯೂಸ್ ಮಾಡಲ್ಲ, ಲೆಗ್ಗಿನ್ಸು ಅಥವಾ ಜೀನ್ಸು ಆ ಥರ ಪೇರ್ ಮಾಡ್ತಾರೆ. ಸೊ ಇಲ್ಲಿ ದುಪ್ಪಟ ಒಂಥರ ಚೆನ್ನಾಗಿದೆ ಗೈಸ್. ಈ ಡಿಸೈನು ಅಷ್ಟೇ ತುಂಬ ಚೆನ್ನಾಗಿದೆ. ಈ ಡ್ರೆಸ್ನ ಬಂದುಬಿಟ್ಟು ನಾನು ಆನ್ಲೈನಲ್ಲ, ಚಿಕ್ಕಪೇಟೆಯಲ್ಲಿ ಶಾಪ್ ಮಾಡಿದ್ದು. ಚಿಕ್ಕಪೇಟೆಯಲ್ಲಿ ಅಂಗಡಿಗಳಿದೆಯಲ್ಲ, ಸೊ ಅಲ್ಲಿ ಈ ಥರ ತುಂಬ ಸಿಗುತ್ತೆ. ನಿಮಗೂ ಬೇಕಾದ್ರೆ ಶಾಪ್ ಮಾಡಿ. ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಆಗಿರ್ಬೋದು ಅಥವಾ ಲುಕ್ ವೈಸ್ ಎಲ್ಲ ಚೆನ್ನಾಗಿದೆ. ನಿಮ್ಗೆ ಹೆಂಗೆ ಅನ್ನಿಸ್ಕೊಂಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಈ ಡ್ರೆಸ್ ಜೊತೆಗೆ ಈ ಒಂದು ವಾಚ್ನ ನಾನು ಪೇರ್ ಮಾಡಿದ್ದೀನಿ, ಅದ್ರ ಜೊತೆ ಒಂದು ರಿಂಗ್ ಪೇರ್ ಮಾಡಿದ್ದೀನಿ ಅಷ್ಟೇ. ಸೊ ಸಿಂಪಲ್ ನಮ್ಗೆ ಅಷ್ಟೇ. ಸೊ ಫೈನಲಿ ರೆಡಿ ಆಗಿದ್ದೀವಿ ಗೈಸ್. ಈ ಸರ್ ಇವಾಗ ಬಂದರು. ಬರೀ ಒಂದು ಶರ್ಟು ಒಂದು ಪ್ಯಾಂಟ್ ಹಾಕೊಳ್ಳೋಕ್ಕೆ ಇಷ್ಟೊತ್ತು. ಹಲೋ, ನಾವು ಅವಾಗಿಂದ ರೆಡಿಯಾಗಿ ಕೂತಿದ್ವಿ. ಕೂತಿದ್ವಿ.
ಏನಾದ್ರು ಹೇಳಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಬಗ್ಗೆ ಸ್ವಲ್ಪ ಬಗ್ಗೆ. ಸೊ ನನ್ನ ಔಟ್ಫಿಟ್ ಇವಾಗ ಚೆನ್ನಾಗಿ ಕಾಣಿಸ್ತಿದೆ ಅವಾಗಿಂತ. ಸೊ ಇಷ್ಟೇ ಗೈಸ್. ಹೆಂಗೆ ಕಾಣಿಸ್ತಿದ್ದೀನಿ ಸಿಂಪಲ್ ಆಗಿ? ಚೆನ್ನಾಗಿ ಕಾಣಿಸ್ತಿದ್ದೀನೋ ಚೆನ್ನಾಗಿ ಕಾಣಿಸ್ತಿಲ್ವಾ? ಚೆನ್ನಾಗಿ ಕಾಣಿಸ್ತಿದ್ದೀವಿ ನಡೆಯಪ್ಪ. ತಾವು ಮಾಲ್ವಿಶ್ ಸೂಪರ್. ನೀವೇ ಅದೇನೋ ಹೇಳ್ತಿರಲ್ಲ, ಅದೇನೋ ಏನಂತ? ಸೆಲ್ಫ್ ಲವ್. ನಮಗ್ ನಾವು ಚೆನ್ನಾಗಿ ಕಾಣ್ಬೇಕು ಅಂತ. ಎಸ್, ನನಗೆ ನಾನು ಯಾವಾಗಲೂ ಚೆನ್ನಾಗಿ ಕಾಣಿಸ್ತೀನಿ. ನಮಗ್ ನಾವು ಚೆನ್ನಾಗಿ ಕಾಣ್ತೀವಿ. ಅದು ಎಷ್ಟೇ ಖರಾಬ್ ಆಗಿದ್ರು ನನಗೆ ನಾನು ಚೆನ್ನಾಗಿ ಕಾಣಿಸ್ತೀನಿ. ಓಕೆ, ಈ ಕಡೆ ಬನ್ನಿ. ಯಾಕೆ ಬಚ್ಚಿಟ್ಕೋತಿದ್ದೀರಾ? ಭಯ ನಿಂತ್ಕೊಂಡ್ರೆ ನೋಡ್ದವ್ರು ನಿಜ ಅನ್ಕೋಬೇಕು ಗೈಸ್. ಎಲ್ಲ ಉಲ್ಟಾ. ನಾವು ವಟ ವಟ ಅಂತ ಮಾತಾಡ್ತೀವಿ ಅಷ್ಟೇ, ಮನಸ್ಸು ತುಂಬ ಶುದ್ಧವಾಗಿ. ಇವ್ರು ಇದ್ದಾರಲ್ಲ ಈ ಥರ ನಮ್ಮ ಥರ ವಟ ವಟ ಅಂತ ಮಾತಾಡೋರು ನಂಬಿದ್ರು, ಈ ಥರ ಸೈಲೆಂಟ್ ಆಗಿರ್ತಾರಲ್ಲ ನಂಬಿಡಿ, ಅವರೇ ಎಲ್ಲನೂ ಮಾಡೋದು. ಓಕೆನಾ? ನಿಮ್ಮ ತಲೆ ಕಟ್ಟಾಗ್ಬಿಟ್ಟಿದೆ ಗೈಸ್. ನನಗಂತೂ ತಲೆ ಕೆಟ್ಟೋಗ್ತಿದೆ. ನನ್ನ ಕ್ಯಾಮ್ರಾಗೆ ಅಡ್ಜಸ್ಟ್ ಮಾಡೋಷ್ಟರಲ್ಲಿ ನಾನೇನು ಪ್ರಾಬ್ಲಮ್ ಇಲ್ಲಪ್ಪ. ಇವ್ರ ಐಟೆ ಸ್ವಲ್ಪ ಸರಿ ಹೋಗುತ್ತೆ. ಚೆನ್ನಾಗಿದೆಯಾ ವಾಚು? ಚೆನ್ನಾಗಿದೆ. ನೀವು ಕೊಡ್ಸಿದ್ದಲ್ಲ, ಅದಕ್ಕೆ ಅವರೇ ಹಾಕೊಂಡವ್ರೆ. ಓಕೆ ಗೈಸ್, ಇವಾಗ ನಾವು ಟೆಂಪಲ್ಗೆ ಹೊರಡ್ಸಿದೀವಿ. ಹೌದು, ಇಸ್ಕಾನ್ಗೆ ಹೋಗಿದ್ದೀರಾ? ಹೋಗಿದ್ದೆ 7ನೇ ಕ್ಲಾಸಲ್ಲಿ. ಮತ್ತೆ ಹೋಗೇ ಇಲ್ಲ ಅಂತ ಏನೋ ಹೇಳ್ತಂಗಿತ್ತು. 7ನೇ ಕ್ಲಾಸಲ್ಲಿ ಹೋಗಿದ್ದೆ. 7ನೇ ಕ್ಲಾಸಲ್ಲಿ ನಾನು ಯಾವಾಗ ಹೋಗಿದ್ದೀನಿ ಅಂತಾನೆ ನನಗೆ ನೆನಪಿಲ್ಲ. ಬಟ್ ತುಂಬ ಚಿಕ್ಕವಳಿದ್ದಾಗ ಹೋಗಿದ್ದು. ನಂಗೆ ಜಸ್ಟ್ ನೆನಪಿರೋದೇನಂದರೆ ಅಲ್ಲೊಂದು ಬಾಕ್ಸ್ ಹಂಗಿರುತ್ತಲ್ಲ, ಅದ್ರ ಮೇಲೆ ಹೋಗ್ತಾ ಇರಬೇಕು. ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು ಹರೇ ರಾಮ ಹರೇ ಕೃಷ್ಣ ಅನ್ಕೊಂಡು ಹೋಗ್ಬೇಕು, ಅಷ್ಟೇ ನೆನಪಿರೋದು, ಇನ್ನೇನು ನೆನಪಿಲ್ಲ. ಸೊ ಏನ್ ನಮ್ಮ ಕೈಲಿ ಗೊತ್ತಾ, ಯಾರೋ ಒಬ್ಬ ಬ್ರೆಡ್ ಮೇಲೆ ಇದು ಬರುತ್ತಲ್ಲ, ಜರಿ ಬರುತ್ತಲ್ಲ, ಅದಕ್ಬಿಟ್ಟು 70 ರೂಪಾಯಿ ಕಿತ್ಕೊಂಡು ಅಲ್ಲೆಲ್ಲ ತುಂಬಾ ಕಾಸ್ಟ್ಲಿನೇ ಇರುತ್ತೆ. ನೋಡೋಣ ಇವತ್ತು ಏನೇನಿದೆ. ನಾವು ತುಂಬಾ ಆಫ್ಟರ್ ಲಾಂಗ್ ಗ್ಯಾಪ್ ಆದ್ಮೇಲೆ ಹೋಗ್ತಿರೋದ್ರಿಂದ ಯಾವ್ಯಾವ ಥರ ಇದೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇದೆ ಖಂಡಿತ ತೋರಿಸ್ತೀವಿ. ಇಲ್ಲ ಅಂದರೆ ಹೊರಗಡೆ ತೋರಿಸ್ತೀವಿ ಗೈಸ್, ಅಷ್ಟೇ. ಹೊರಡೋಣ. ಆ್ಯಂಡ್ ನಮ್ಮ ಮನೆಗೆ ಒಂದು ಏನದು ಏರ್ ಫ್ರೈಯರ್ ಬಂದಿದೆ. ಸೊ ಇವಾಗ ಸದ್ಯಕ್ಕೆ ಟೈಮ್ ಇಲ್ಲ, ಬಂದಮೇಲೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀವಿ. ಓಕೆನಾ? ಬಾಯ್. ದೇವಸ್ಥಾನದಲ್ಲಿ ಸಿಗ್ತೀವಿ. ಹಿಂಗೆ ಬಿಟ್ಬಿಡೋಣ, ಹಂಗನ್ಬಿಟ್ಟು ಹಂಗಲ್ಲಿ ತೆಗೆದು. ರೆಡಿನಾ? ಸೊ ನಾವು ರೆಡಿ. A few moments later. ಮತ್ತೆ ಕೆಳಗೋಗಿ ಮೇಲ್ಗಡೆ ಬಂದೆ. ಬಿಕಾಸ್ ಮೀಶೋ ಆರ್ಡರ್ ಬಂತು. ಇದು ಬಂದ್ಬಿಟ್ಟು ಕ್ಲಾತ್ ಎಲ್ಲ ಅರೇಂಜ್ ಮಾಡೋದಿರುತ್ತಲ್ಲ, ಸೊ ಆ ಥರ ಏನಂತಾರೆ ಅದು ಕವರು. ಸೊ ಆ್ಯಂಡ್ ಇವ್ರಿಗೊಂದು ಡೌಟ್ ಇತ್ತು, ಲಾಕ್ ಮಾಡಿದ್ದೀರಾ ಇಲ್ವಾದ ಸಿರ್ಗ ಮತ್ತೆ ಕಳ್ಸೋದು ಗೈಸ್. ಇವಾಗ ಹೋಗ್ಬೇಕು. ಗಾಯ್ಸ್, ರಂಗಣ ಇಲ್ಲೇ ಇರೋದು ಗಾಯ್ಸ್, ಪಬ್ಲಿಕ್ ಟಿವಿ ರಂಗಣ. ಸೊ ಮಳೆ ಬರ್ತಿದೆ. ನೋಡು, ವೈಡ್ ಆ ಕಡೆಯಿಂದ ಬರುವಾಗ ಎಕ್ಸಿಟ್ ಹಿಂಗೆ ಇರುತ್ತಾ, ಎಲ್ಲಿರುತ್ತೆ ಇದೇನು ಇಷ್ಟೊಂದು ಜೂಮಲ್ಲಿ ಬರ್ತೈತೆ? ಅಷ್ಟೇನಾ? ಸೊ ಫೈನಲಿ ಟೆಂಪಲ್ಗೆ ರೀಚ್ ಆಗಿದ್ದೀವಿ ಗೈಸ್. ಗೈಸ್, ಸಿಕ್ಕಾಪಟ್ಟೆ ಮಳೆ ಬರ್ತೈತೆ. ಹೆಂಗೆ ತಗೊಳ್ತೀಯ ಫೋಟೋನ? ಇಲ್ಲಿ ನಿಂತ್ಕೊಬಿಡ, ಹಂಗೆ ನಿಂತ್ಕೋ.
ಹುಷಾರವ. ವಿಡಿಯೋದಲ್ಲಿ ವಿಡಿಯೋದಲ್ಲೇ ಆಯ್ತಾ? ವಿಡಿಯೋದಲ್ಲಿ ಫೋಟೋ ತಗೋತಿದ್ಯಾ? ಮತ್ತೆ ಫಸ್ಟ್ ಫೋಟೋ ತೆಗೆದ್ಬಿಟ್ಟು ಆಮೇಲೆ ವಿಡಿಯೋ ತೆಗಿತಾ ಇದ್ದೀನಿ. ಗೈಸ್ ಇವಾಗ ತಾನೇ ಬಂದೋ ಮನೆಗೆ. ಅಂಡ್ ಮಳೆ ಬೇರೆ ಬಂದ್ಬಿಡ್ತು ಆಯಿತಾ. ಅಲ್ಲಿ ಓರಿಯನ್ ಮಾಲ್ ಹತ್ರ ಹೋದೋ, ಒಂದು 5 ಮಿನಿಟ್ಸ್ ಬಂತು ಅಷ್ಟೇ, ನಿಂತೋಗ್ಬಿಡ್ತು. ಅಪ್ಪ ಟ್ರಾಫಿಕ್ ಅಂತೂ ಗುರು, ಏನು ಹೆಬ್ಬಾಳ ಫ್ಲೈಓವರ್ ಇದೆಯಲ್ಲ, 1 ಗಂಟೆ ಮಧ್ಯರಾತ್ರಿ 1 ಗಂಟೆಲಿ ಹೋದ್ರು ಆ ರೇಂಜ್ಗಿರುತ್ತೆ ಟ್ರಾಫಿಕ್ಕು. ಸೀರಿಯಸ್ಲಿ ಬಿಸಿಲು ಬೇರೆ ಇತ್ತು, ಸಿಕ್ಕಾಪಟ್ಟೆ ಕಾಟ ಕೊಡುತ್ತೆ ಟ್ರಾಫಿಕ್ ಅಂತ ಹೇಳ್ಬೋದು. ಸೊ ನೀವ್ಯಾರು ಈ ಕಡೆ ಸೈಡ್ ಇದ್ದೀರಾ, ನಿಮ್ಮ ಎಕ್ಸ್ಪೀರಿಯೆನ್ಸ್ನ ತಿಳಿಸಿ. ಆ್ಯಂಡ್ ಅಲ್ಲಿ ನಾನು ಒಂದು ಕ್ಯಾಪ್ಚರ್ ಮಾಡಿದ್ನಲ್ಲ, ಕೃಷ್ಣಂದು ರಿಲೇಟೆಡ್ ವಿಗ್ರಹಗಳೆಲ್ಲ ಇತ್ತಲ್ಲ, ಅದರಲ್ಲಿ ನಾವೊಂದು ಪರ್ಚೇಸ್ ಮಾಡಿದ್ದೀವಿ. ಸೊ ಯಾವ್ದು ತಗೊಂಡಿರ್ಬೋದು ಅಂತ ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿ ಆಯಿತಾ. ನೋಡೋಣ ಯಾರು ಗೆಸ್ ಮಾಡ್ತೀರಾ ಅಂತ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಅನ್ಬಾಕ್ಸಿಂಗ್ ಮಾಡಿ ಯಾವ್ದು ತೊಗೊಂಡು ಅಂತ ತೋರಿಸ್ತೀನಿ ಗೈಸ್. ಸದ್ಯಕ್ಕೆ ಆ್ಯಂಡ್ ಇಲ್ಲಿ ನೋಡಿ, ಇಲ್ಲೊಂದು ಫೋಟೋ ಇದೆ. ಇದು ಬಂದ್ಬಿಟ್ಟು ನನ್ನ ಫ್ರೆಂಡ್ಸು ಮದುವೆ ಟೈಮಲ್ಲಿ ಗಿಫ್ಟ್ ಮಾಡಿದ್ದು. ಬಟ್ ಒಂದು ವಿಗ್ರಹ ಇಷ್ಟ ಆಯಿತು, ಸೊ ಅದನ್ನು ತಗೊಂಡಿದ್ದೀನಿ. ನೋಡೋಣ ಯಾರು ಗೆಸ್ ಮಾಡ್ತೀರಾ ಅಂತ. ಎಸ್, ಸದ್ಯಕ್ಕೆ ಸಾಕು ಅನಿಸುತ್ತೆ ಈ ವ್ಲಾಗ್ಗೆ. ಇವತ್ತು ಮುಗಿಸ್ತಿದ್ದೀನಿ ಈ ವ್ಲಾಗ್ನ ಇಲ್ಲಿಗೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.